ಹಲೋ ಹಾಯ್. ನಾಗವೇಣಿ ಆಂಟಿ ಹಾಯ್ ಮಾಡ್ತಿದ್ದಾಳೆ. ಇದು ಗೊತ್ತಿದೆಯಲ್ಲ ಗೆಣಸು ಅಂತ ಹೇಳ್ಬಿಟ್ಟು ಈಗ ಮಾರ್ಕೆಟಿಗೆ ಹೋಗಿದ್ದೆ, ಗೆಣಸು ತೊಗೊಂಬಂದಿನಿ. ಇದು ಶುಗರ್ ಪೇಷೆಂಟ್ಗೆ, ಬಿ ಪಿ ಪೇಷೆಂಟ್ಗೆ ಎಲ್ಲರೂ ತಿನ್ಬೋದು. ಇದು ಬೇಯಿಸ್ಕೊಂಡು ಹಿಂಗೆ ಈ ಥರ 3 ಪೀಸ್ ಆಗಿತ್ತು ಒಂದು ಗೆಣಸಲ್ಲಿ. ಇಷ್ಟಿಷ್ಟು ಪೀಸ್ ಮಾಡಿಕೊಂಡು, ಎಷ್ಟೇ ಇರಲಿ ಅದು ಇಷ್ಟಿಷ್ಟು ಪೀಸ್ ಮಾಡಿಕೊಂಡು ಚೂರು ನೀರು ಚಿಂಕರಿಸಿ ಕುಕ್ಕರಲ್ಲಿ ಇಷ್ಟು ನೀರು ಚಿಂಕರಿಸಿ, ಅಂದರೆ ಆ ನೀರು ಹಿಂಗೋಗ್ಬೇಕು 2-3 ವಿಜಿಲಿಗೆ. ಹಂಗೆ ನೀರು ಚಿಂಕರಿಸಿ ಸ್ವಲ್ಪ ನೈಸ್ ಉಪ್ಪು ಹಾಕಿ, ಬೆಲ್ಲ ಹಾಕ್ತಾರೆ ಹಾಕೋರು, ನಾ ಹಾಕಲ್ಲ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಇಷ್ಟು ಒಂದು ಪಿಂಚು ಒಂದಿಷ್ಟು ಸಾಲ್ಟ್ ಹಾಕಿ 3 ಸಿಟಿ ಹೊಡೆಸಿ ಕುದ್ದ ಮೇಲೆ ಆರಿದ ಮೇಲೆ ಇದು ಈ ಥರ ಸಿಪ್ಪಿ ಬಿಡಿಸ್ಕೊಂಡು ಅದು ಈ ಥರ ಪೀಸ್ ಮಾಡಿಕೊಟ್ರೆ ಮಕ್ಕಳು ತಿನ್ಬೋದು, ದೊಡ್ಡವ್ರು ನಾವು ತಿನ್ಬೋದು, ಅಜ್ಜಿಗಳು ತಿನ್ಬೋದು, ಎಲ್ಲರೂ ತಿನ್ಬೋದು. ಶುಗರ್ ಪೇಷೆಂಟು ತಿನ್ಬೋದು, ಶುಗರ್ ಹೆಚ್ಚಾಗಲ್ಲ ಇದು ತಿಂದರೆ. ಶುಗರ್ ಪೇಷೆಂಟ್ಗಳು ಸಾಯಂಕಾಲ ಟೈಮ್ನಾಗ ತಿನ್ಬೇಕು, ಶುಗರ್ ಹೆಚ್ಚಾಗಲ್ಲ. ಯಾಕಂತ ಇದರಲ್ಲಿ ಪೀಸಿನಾಂಶ, ನಾರಿನಾಂಶ ಜಾಸ್ತಿ ಇರುತ್ತೆ. ಹಂಗಾಗ್ಬಿಟ್ಟು ಶುಗರ್ ಪೇಷೆಂಟು ತಿನ್ಬೋದು, ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರ್ತೈತಿ. ಈಗ ಸೀಸನು ಬರ್ತಾಯಿದ್ದಾವೆ ಮಾರ್ಕೆಟಲ್ಲಿ, ಮಾಡಿಕೊಂಡು ಬೇಯಿಸ್ಕೊಂಡು ತಿನ್ನಿ. ಇನ್ನೂ ಇಲ್ಲ ಅಂದರೆ ಹವೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಹವೆಗೆ ಇಡ್ಲಿ ಹೆಂಗೆ ಬೇಯಿಸ್ತೀವಿ ಹಂಗೆ ಬೇಯಿಸ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಚಿಂಕರಿಸಿ ಬೇಯಿಸೋಕ್ಕಿಡ್ಬೇಕು. ಬೆಂದಮೇಲೆ ತಿನ್ಬೇಕು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ಬೋದು, ದೊಡ್ಡವರು ಮಕ್ಕಳು. ಶುಗರ್ ಪೇಷೆಂಟ್ ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋರು ಕೂಡ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏನಂತೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಂಟಿಗೆ ಎಂಕರೇಜ್ ಮಾಡಿ. ಎಲ್ಲರೂ ಹೆಂಗಿದ್ದೀರಾ? ಊಟ, ಟೀ, ಟಿಫನ್ನು ಎಲ್ಲ ಆಯಿತಾ? ಊಟ ಆಗಿರಲ್ಲ, ಟಿಫನ್ನು ಟೀ ಆಗಿರುತ್ತೆ. ಎಲ್ಲರೂ ಹಾಲ್ಡೇಸಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಎಲ್ಲಿ ಎಂಜಾಯ್ ಮಾಡಿದ್ದೀರಾ? ಹೇಳಬೇಕು ನನಗೆ. ಬಾಯ್.